ನನ್ನದೇ ಆದ ಯಾವುದೂ ಒಂದು ಬ್ಲಾಗ್ ಮಾಡಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ನನ್ನ ಬ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ಇವತ್ತು ನಾನು ಶಿವಮೊಗ್ಗ ನಾನು ಓದಿರೋ ಅಂಥ ರಾಷ್ಟ್ರೀಯ ಶಿಕ್ಷಣ ಸಮಿತಿ APNCC ಕಾಲೇಜಲ್ಲಿ ನನ್ನ ನನ್ನ BBMನ ನಾನು ಓದಿದ್ದು. ಇಲ್ಲಿ ಬಂದ ತಕ್ಷಣ ನಾನೆಲ್ಲ ಮರ್ತ್ಬಿಟ್ಟಿದ್ದೀನಿ. ನಾನು BBM ನಾನು 1995 ಔಟ್. ಆವತ್ತಿಂದ 30 ವರ್ಷ ಆಯಿತು. ನಾನು ಕಾಲೇಜ್ ಕಡೆ ಬಂದೇ ಇರಲಿಲ್ಲ. 30 ವರ್ಷ ಆದಮೇಲೆ ಕಾಲೇಜಿಗೆ ಬರ್ತಾಯಿದ್ದೀನಿ. ನಾನು ಇದೇ ಮೆಟ್ಲು ಹಾಕ್ಕೊಂಡ್ಬಿಟ್ಟು ಕಾಲೇಜಿಗೆ ನನ್ನ ಕೈ ಬುಕ್ ಇಸ್ಕೊಂಡು ಕಾಲೇಜ್ ಒಳಗೆ ಬರ್ತಾಯಿದ್ದೆ. ಇವತ್ತು ಆಫ್ಟರ್ 30 ಇಯರ್ಸ್ ನಾನಿಲ್ಲಿ ಬರ್ತಾಯಿದ್ದೀನಿ. ತುಂಬ ಖುಷಿಯಾಗಿದೆ. ಕಾರಣ ಏನು ಗೊತ್ತಾ, ಹಿಂದೆ ಬಹುಮುಖಿಯವರು ನಮ್ಮ ಸಿನಿಮಾ ಟೈಕೊಂಡೋಗರ್ನ ಇವತ್ತು ಶೋ ಇಟ್ಟಿದ್ದಾರೆ. ಆ ಶೋಗೋಸ್ಕರ ನಾನು, ನಮ್ಮ ಮನೆಯವರು, ನನ್ನ ಮಗಳು ಸೇರಿ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಲಿಕ್ಕೆ ಇವತ್ತು ಸಂವಾದದಲ್ಲಿ ಬಂದಿದ್ದೀವಿ. ಕಾಲೇಜ್ ಒಳಗೆ ಬರೋದಕ್ಕೆ ಮನಸ್ಸು ತುಂಬ ಒಂಥರ ಹಿಗ್ಗಿದೆ, ಖುಷಿ ಇದೆ. ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ, ನನ್ನ ಕಾಲೇಜ್ನ ನಿಮಗೂ ತೋರಿಸ್ತೀನಿ. ನಾನು ಹೋಗಿ ನನ್ನ ಹಳೆ ನೆನಪುಗಳನ್ನು ನಾನು ಇವತ್ತು ಮರುಕಳಿಸ್ತೀನಿ. ಎಂಟ್ರೆನ್ಸಿಂದ ಬಂದುಬಿಟ್ಟು ಫಸ್ಟ್ ಎಂಟ್ರ್ ಆಗ್ತಾ ಇದ್ದಿದೆ ಇಲ್ಲಿ ಗ್ರೌಂಡ್ ಫ್ಲೋರ್. ಈ ಸ್ಟೆಪ್ಸ್ಗಳನ್ನು ಇಟ್ಕೊಂಡು ನಾನು ಎಷ್ಟೊಂದು ಸತಿ ಈ ಕಾಲೇಜಲ್ಲಿ ತುಂಬ ಆಸೆಗಳನ್ನು ಇಟ್ಕೊಂಡು ನಾನು ಡಿಗ್ರಿ ಮುಗಿಸ್ಬೇಕು ಅನ್ನೋ ಕಾರಣದಿಂದ ನಾನು ಬಂದಿದ್ದೆ. ಆಗ ಈ ಕಾಲೇಜ್ನ ಮತ್ತೆ ಬರ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ. ಮಗಳಿಗೆ ತೋರಿಸ್ಬೇಕು ಅಂತ ಬರೋಕ್ಕಾಗಿರಲಿಲ್ಲ. ಇವತ್ತು ಬಹುಮುಖಿಯವರು ನಮ್ಮ ಶೋ ಇಟ್ಟಿದ್ದಾರೆ, ನಮ್ಮ ಸಿನಿಮಾದು. ಆ ಕಾರಣಕ್ಕೆ ಬಂದಿದ್ದೀನಿ. ಬನ್ನಿ, ಒಂದು ರೌಂಡ್ ಹಾಕೊಂಡು ಬರೋಣ. ನಮ್ಮ ಕಾಲೇಜ್ನ ತೋರಿಸ್ತೀನಿ. ಇನ್ನೆಲ್ಲ BCom ಕ್ಲಾಸಸ್ ನಡೀತಾ ಇತ್ತು. ಅವಾಗೆಲ್ಲ ಇಲ್ಲಿ BCom ಫ್ರೆಂಡ್ಸ್ ಎಲ್ಲ ನನಗೆ ಮಾತಾಡಿಸ್ತಾ ಇದ್ರು. ಇವತ್ತು ಖಾಲಿ ಇದೆ, ಯಾಕಂದರೆ ಎಕ್ಸಾಮ್ ನಡೀತಾ ಇದೆ. ಸೊ ಎಲ್ಲರೂ ಎಕ್ಸಾಮ್ ಮುಗಿಸಿ ಸ್ಟೂಡೆಂಟ್ಸ್ ಎಲ್ಲ ಮನೆಗೆ ಹೋಗಿದ್ದಾರೆ. ನಾನು ಇವಾಗ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ತೀನಿ ಪ್ರಿನ್ಸಿಪಲ್ ಚೇಂಬರಲ್ಲಿ. ಇವತ್ತು ಸಿನಿಮಾ ಇರೋದ್ರಿಂದ ಅವ್ರಿಗೂ ಒಂದು ಮಾತು ಕರೆಯೋಣ, ಯಾರಾದರೂ ಇದ್ದರೆ ಲೆಕ್ಚರರ್ಸು ಅಥವಾ ಯಾರಾದರೂ ಇದ್ದರೆ ಇಲ್ಲಿ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಸ್ಪರ್ಶ, ನಾನು ಇವತ್ತೆಲ್ಲ ಕಾಲೇಜ್ ರೌಂಡ್ ಓಡಿಸ್ತೀನಿ ನಿಮಗೆ. ಚೆನ್ನಾಗಿದೆ ನಮ್ಮ ಕಾಲೇಜು. ತುಂಬ ಚೆನ್ನಾಗಿದೆ. ಎಷ್ಟು ದಿವಸದಿಂದ ನಿನಗೆ ಹೇಳ್ತಾ ಇದ್ದೆ ಕಾಲೇಜಿಗೆ ತೋರಿಸ್ತೀನಿ ಅಂತ. ಬಾ, ಈ ಕಡೆಯಿಂದ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಬಿಟ್ಟು ಬರೋಣ, ಓಕೆನಾ? ನೋಡ್ಯಾ, ಇಲ್ಲೆಲ್ಲ BCom ಕ್ಲಾಸಸ್ಸು. ಅದು ಲಾ ಕಾಲೇಜ್ ಇತ್ತು. ಫಸ್ಟ್ ನಾವೆಲ್ಲ ಓದಬೇಕಾದ್ರೆ ಇಲ್ಲಿ ಲಾ ಕ್ಲಾಸಸ್ ನಡೀತಾ ಇತ್ತು. ಓಕೆ, ಇವಾಗ ಏನಿದೆಯೋ ಎಲ್ಲ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಎಕ್ಸಾಮ್ ಇತ್ತಂತೆಲ್ಲ. ಈಗ ಮಾತಾಡಿಸಿದೆ ನಾನು ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ಬಿಟ್ಟು. ಅವರೆಲ್ಲ ಎಕ್ಸಾಮ್ ಮುಗಿಸಿ ಮನೆಗೆ ಹೋಗಿದ್ದಾರೆ. ಅಂದರೆ ಲಾ ಕಾಲೇಜು ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಇಲ್ಲೇ ಬಂದ್ಬಿಡೋಣ, ಶಿವಮೊಗ್ಗದಲ್ಲೇ ಇದ್ಬಿಡೋಣ ನಾವು. ಬೆಂಗಳೂರು ಬೇಡವಾ? ಬೇಡ. ಇಲ್ಲಿ ಚೆನ್ನಾಗಿದೆಯಾ? ಏರ್ಪೋರ್ಟು ಆಗಿದೆ, ಎಲ್ಲ ಮಾಲ್ಸ್ ಆಗಿದೆ. ಒಂದು ಮೆಟ್ರೋ ಒಂದಿಲ್ಲ ಅಷ್ಟೇ. ಪರವಾಗಿಲ್ಲ. ಆದ್ರೂ ನಮ್ಮ ಶಿವಮೊಗ್ಗ ತುಂಬ ಕೂಲು, ಜನ ಒಳ್ಳೆಯವರು, ಸಪೋರ್ಟ್ ಮಾಡ್ತಾರೆ. ತುಂಬ ಮಿಸ್ ಮಾಡ್ತೀನಿ ನನ್ನ ಊರನ್ನ. ನೋಡು ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಕ್ಲಾಸ್ ರೂಮ್ ತೋರಿಸ್ತೀನಿ. ನಾನು BBM ಓದ್ತಾ ಇರಬೇಕಾದ್ರೆ ನನ್ನ ಕ್ಲಾಸ್ ರೂಮ್ ಹೇಗಿತ್ತು. ಬಾ, ನನ್ನ ಜೊತೆ ಬಾ. ಇಲ್ಲಿಂದ ಸ್ಟೆಪ್ಸ್ ಹಾಕೊಂಡು ಸೆಕೆಂಡ್ ಫ್ಲೋರ್ಗೆ ನನ್ನ ಕ್ಲಾಸಿಗೆ ಬರ್ತಾ ಇದ್ದೆ. ಅವತ್ತು ನನ್ನ ಕೈನಲ್ಲಿ ಬುಕ್ಸ್ ಇರ್ತಾ ಇತ್ತು. ಬಟ್ ಇವತ್ತು ಖಾಲಿ ಕೈನಲ್ಲಿ ಬಂದಿದ್ದೀನಿ. ನನ್ನ ಸೆಕ್ಷನ್ಗೆ ಹೋಗಿ ನೋಡ್ತೀನಿ ಹೇಗಾಗಿದೆ ಅಂತ. ನನಗೆ ಕಂಪ್ಯೂಟರ್ ನಾನು ಓದ್ತಾ ಇರಬೇಕಾದ್ರೆ ನನ್ನ ಸೆಕ್ಷನ್ ಇದಿತ್ತು BBMದು ಕ್ಲಾಸ್ ರೂಮ್. ಬಟ್ ಇವಾಗ ಕಂಪ್ಯೂಟರ್ ರೂಮ್ ಮಾಡಿದ್ದಾರೆ ಅಂತೆ, ಕಂಪ್ಯೂಟರ್ ಸೆಕ್ಷನ್ ಮಾಡಿದ್ದಾರಂತೆ. ಆಲ್ರೆಡಿ ಕ್ಲಾಸಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಹಾಗಾಗ್ಬಿಟ್ಟು ನಾನು ಒಳಗಡೆ ಹೋಗೋಕ್ಕಾಗಲಿಲ್ಲ. ಸೆಕ್ಷನ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಕ್ಲಾಸ್ ರೂಮ್ನ. ಇಲ್ಲಿಂದಲೇ ನೋಡ್ತಾ ಇದ್ದೀನಿ. 30 ವರ್ಷ ಹಿಂದಿನ ನೆನಪು. ತುಂಬ ವರ್ಷಗಳಾದಮೇಲೆ ನಾನು ನನ್ನ ಕ್ಲಾಸ್ ರೂಮ್ನ ನೋಡ್ತಾ ಇದ್ದೀನಿ. ಇವಾಗ ಕಂಪ್ಯೂಟರ್ ಸೆಕ್ಷನ್ ಮಾಡಿದ್ದಾರೆ ಇದನ್ನು. ಕ್ಲಾಸ್ ರೂಮ್ ಅಂತೂ ಕ್ಲೋಸ್ ಆಗಿದೆ. ಬೇರೆ ಕ್ಲಾಸ್ ರೂಮ್ ಬರ್ತೀನಿ, ಹೇಗಿತ್ತು ಅಂತ ಆಗಿನ ಕಾಲದ್ದು ನಿಮಗೆ ತೋರಿಸ್ತೀನಿ. ಬನ್ನಿ. ನಾವೆಲ್ಲ ಕುತ್ಕೊಳ್ತಾ ಇದ್ದು ಬೆಂಚಸ್ಸು, ಬೋರ್ಡು ಹೇಗಿದೆ ನೋಡಿ. ತುಂಬ ಖುಷಿಯಾಗುತ್ತೆ. 30 ವರ್ಷದ ಮೇಲೆ ನಾನು ನನ್ನ ಕ್ಲಾಸ್ ರೂಮ್ ಬಂದಿದ್ದೀನಿ. ತುಂಬ ನೆನಪುಗಳು ಕಾಡ್ತಾ ಇದೆ. ಕ್ಲಾಸ್ ರೂಮ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಆಫ್ಟರ್ 30 ಇಯರ್ಸ್ ನನ್ನ ಕಾಲೇಜಿಗೆ ಬಂದು ತುಂಬ ಒಂಥರ ಹೇಳ್ಕೊಳಕ್ಕಾಗದೇ ಇರುವಂಥ ಮನಸ್ಥಿತಿ. ಬಟ್ ಖುಷಿ ಆಗ್ತಿದೆ. ಇವತ್ತು ನನ್ನ ಮಗಳಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ನನ್ನ ಕ್ಲಾಸ್ ರೂಮ್ ಕರ್ಕೊಂಡು ಹೋಗ್ತೀನಿ, ಕಾಲೇಜ್ ಕರ್ಕೊಂಡು ಹೋಗ್ತೀನಿ. ಬಟ್ ಇವತ್ತು ಕರ್ಕೊಂಡು ಬಂದು ನನ್ನ ಕಾಲೇಜೆಲ್ಲ ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೆ.
ನಾನು ಓದಬೇಕಾದ್ರೆ ಬಿ ಬಿ ಎಮ್ಮು ಆ ಕಡೆ ಬ್ಲಾಕಲ್ಲಿತ್ತು ಬಿ ಬಿ ಎಮ್ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಸೆಕ್ಷನ್ ಇತ್ತು. ಈಗ ಇಲ್ಲಿ ಮಾಡಿದ್ದಾರಂತೆ ಬಿ ಬಿ ಎ ಕ್ಲಾಸಸ್ ಎಲ್ಲ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. 30 ವರ್ಷ ಆದರೂ ಆವಾಗ ಹೆಂಗಿತ್ತೋ ನಮ್ಮ ಕಾಲೇಜು ಹಾಗೆ ಮೇಂಟೈನ್ ಮಾಡಿದ್ದಾರೆ. ಗ್ರೀನರಿ ಎಲ್ಲ ಹಾಗೆ ಗಿಡಗಳು ಸೇಮ್ ಟು ಸೇಮ್ ಇದೆ. ಗ್ರೌಂಡ್ ಆಗಲಿ 30 ವರ್ಷದ ಮೇಲೆ ನಾನು ಇವಾಗ ಬಂದಿದ್ದೀನಿ. 30 ವರ್ಷದ ಮೇಲೆ ಅನ್ನಿಸ್ತಾನೆ ಇಲ್ಲ ಆವಾಗ ಹೇಗಿತ್ತು ಕಾಲೇಜು, ಅದರಿಗಿಂತ ಇನ್ನೂ ಚೆನ್ನಾಗಿ ರೆನೋವೇಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಆಚಾರ್ಯ ತುಳಸಿ ಕಾಲೇಜು ಶಿವಮೊಗ್ಗಗೆ ನಂಬರ್ 1. ಹೆಂಗಿತ್ತು ಅಂದರೆ ಸೌಂಡ್ ಕಾಲೇಜು, ಸಖತ್ ರ್ಯಾಗಿಂಗು. ನೋಡಿದ್ರೆ ಬೇರೆಯವರೆಲ್ಲ ಡಿ ವಿ ಎಸ್ ಕಾಲೇಜ್ನವರು ಬೇರೆ ಕಾಲೇಜ್ನವರೆಲ್ಲ ಅಯ್ಯಪ್ಪ ಆ ಕಾಲೇಜ್ ಬೇಡ ಅಂತಿದ್ರು. ಬಟ್ ನಮಗೆ ತುಂಬ ಪ್ರೌಡ್ ಇತ್ತು ಈ ಕಾಲೇಜ್ನಲ್ಲಿ ಓದ್ತಾ ಇದ್ದೀವಿ ಅಂದರೆ. ATNCC ಕಾಲೇಜಾ ಅಂತ ಹೇಳ್ತಾಯಿದ್ರು. ಈ ATNCC ಕಾಲೇಜಲ್ಲಿ ಓದಿದ್ದೆ ನಮ್ಮ ಪುಣ್ಯ ಅನಿಸುತ್ತೆ. ಆವಾಗಿನ ಕಾಲದಲ್ಲಿ ನಾನು 92 to 95 BBM ಮಾಡಿದ್ದು ನಂಗೆ ತುಂಬ ಖುಷಿ ಇದೆ. ತುಂಬ ಮಿಸ್ ಮಾಡ್ತಾಯಿದ್ದೀನಿ ನನ್ನ ಕಾಲೇಜು ಫ್ರೆಂಡ್ಸ್ನೆಲ್ಲ. ಇವತ್ತು ನನ್ನ ಮಗಳದು ಸಿನಿಮಾ ಶೋ ಇದೆ. ನನ್ನ ಫ್ರೆಂಡ್ಸ್ನೆಲ್ಲ ಕಾಲೇಜ್ ಫ್ರೆಂಡ್ಸ್ನೆಲ್ಲ ಕರೆದಿದ್ದೀನಿ. ನೋಡೋಣ ಯಾರ್ಯಾರು ಬರ್ತಾರೆ ಅಂತ ನೋಡ್ತೀನಿ. ತುಂಬ ಖುಷಿ ಇದೆ. Hi. How are you? ಚೆನ್ನಾಗಿದೆಯಾ? ಇವತ್ತು ನಮ್ಮ ಸಿನಿಮಾಗೆ ಶೋಗೆ ಗಿರಿಗೆ ಕರೆದಿದ್ದೆ. ನನ್ನ BBM ಕ್ಲಾಸ್ಮೇಟು. ನಾನು ಕರೆದಿದ್ದಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಬಂದಿದ್ದಾನೆ. ಥ್ಯಾಂಕ್ಸ್ ಗಿರಿ. Yes, it's my pleasure. ಬಾ ಮೇಲ್ಗಡೆ ಎಲ್ಲ ಕಂಪ್ಯೂಟರ್ ಸೆಕ್ಷನ್ ಆಗಿದೆ. ಈ ಕಡೆ ಎಲ್ಲ BCom ಇತ್ತಲ್ವಾ? ಇದು BCom ಇತ್ತು. ನಾನು ಹೋಗಿದ್ದೆ ಮೇಲೆ. ಇದು ಬಿಲ್ಡಿಂಗ್ ಹೊಸದು ಅನ್ಸುತ್ತೆ ಇವೆಲ್ಲ. ಹೊಸದು ಮಾಡಿ ಅಲ್ಲಿ BBM ಅಲ್ಲೇ ಮಾಡಿದ್ದಾರೆ. BBA ಆ್ಯಂಡ್ ಏನೋ BBA ಅಂತ ಇದೆಲ್ಲ. ಹೌದು, ಅಲ್ಲಿ ನಾನು ಹೋಗಿದ್ದೆ ನೋಡೋಣ ಅಂತ. ಎಲ್ಲಿ? ನಮ್ಮ ಕ್ಲಾಸ್ ರೂಮು ಅದನ್ನು ಕಂಪ್ಯೂಟರ್ ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಹಾಂ ಹಾಂ. ನೋಡೋಣ. ಎಂಟ್ರೆನ್ಸ್ ಅದೇನಾ? ಹಾಂ. ಮತ್ತೆ ಸಿನಿಮಾ ಥಿಯೇಟರ್ ನೋಡಿದ್ರೆ ಮಜಾ ಇರ್ತಿತ್ತು. ಹೌದು. ನೀವೊಂದ್ಸಲ ಇವತ್ತು ಸ್ಪರ್ಶನ್ ಟೇಕೊಂಡೋಗಲ್ ಸಿನಿಮಾ ನೋಡ್ಲಿಕ್ಕಂತ ಫ್ರೆಂಡ್ಸ್ ಸೆಂಟರ್ ಹಾಲ್ ಶಿವಮೊಗ್ಗ ATNCC ಕಾಲೇಜಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಂದಿದ್ದಾರೆ. BBM ಕ್ಲಾಸ್ಮೇಟ್ಸು. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಎಲ್ಲ ಸಿನಿಮಾ ಆದಮೇಲೆ ನೋಡಿಬಿಟ್ಟು ಹೋಗ್ತೀವಿ. ಆಮೇಲೆ ಮಾಡೋಣ. ಇವತ್ತು ನನ್ನ ಮಗಳದು ಋತುಸ್ಪರ್ಶ ಟೈಕೊಂಡೋಗಲ್ ಸಿನಿಮಾ ನಮ್ಮ ATNCC ಕಾಲೇಜಿನ ಫ್ರೆಂಡ್ಸ್ ಸೆಂಟ್ರಲಲ್ಲಿತ್ತು. ಹಾಗಾಗಿ ನಮ್ಮ ಎಲ್ಲ BBM ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತೆ ಸಿಗೋಣ ಆದಷ್ಟು ಬೇಗ. ಇದೇ ಥರ ಮತ್ತೆ ಫಿಲಮ್ಗಳು ಬರ್ತಾ ಇರಲಿ, ತೋರಿಸ್ತಾ ಇರ್ಬೋದು. ನೀವೆಲ್ಲ ಬರ್ತಾ ಇರಬೇಕು, ಸಪೋರ್ಟ್ ಮಾಡಬೇಕು. 100%. ನೀನೊಂದು ಕಡಲ ಅಲೆಯಂತೆ ಎಂದೆಂದು ಬೆಳಗು ಬೆಳಕಂತೆ ಸೋಲೆಂದು ನಿನ್ನ ಕೆರಳ ಸೋತವು ಪ್ರತಿಯೊಂದು ಹೆಜ್ಜೆಯು ಗೆಲ್ಲುವಂತೆ ನಮಗೆಂದು ನೀನೇ ನಗುವಂತೆ ಗಾನಾಟಿಸುತ್ತಿ ಸಾಧಕರ ಸಾಲಲಿ ಏಕೊಂಡು ಬರ್ತೆ ಏಕೊಂಡು ಬರ್ತೆ. ಸಹ ಬಂದಿದ್ದಾರೆ ಇವತ್ತು ನಮ್ಮ ಸಿನಿಮಾ ನೋಡಲಿಕ್ಕೆ. ಅದು ನನಗೆ ಡಬಲ್ ಖುಷಿ. ನಮ್ಮ ಜೊತೆ ನಮ್ಮ ತಂದೆಯವರು ಕೂತ್ಕೊಂಡು ಇವತ್ತು ನನ್ನ ಮಗಳ ಸಿನಿಮಾ ನಮ್ಮ ಫ್ಯಾಮಿಲಿ ಜೊತೆ ನೋಡ್ತಾರೆ ಅನ್ನೋದು ತುಂಬ ಖುಷಿ ಇದೆ. ನಮಸ್ಕಾರ. ನಾನು ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಮಗಳ ಬ್ಲಾಗ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದ. ಬಾಯ್ ಬಾಯ್.